ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಕ್ಷ ಶುರುವಾಗ್ತಾ ಇದೆ. ಹೊಸ ಪಕ್ಷ ಘೋಷಣೆಯನ್ನ ಮಾಡಿರುವಂತದ್ದು ವಿಕೆ ಶಶಿಕಲಾರ ಹೊಸ ಪಕ್ಷದ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಕಪ್ಪು ಬಿಳಿ ಕೆಂಪು ಬಣ್ಣದ ಬಾವುಟವನ್ನ ಬಿಡುಗಡೆ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈಗ ಮತ್ತೊಂದು ಹೊಸ ಪಕ್ಷ ಶುರುವಾಗಿರುವಂತದ್ದು. ಅದು ವಿಕೆ ಶಶಿಕಲಾ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಹೊಸ ಪಕ್ಷದ ಬಾವುಟವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಕಪ್ಪು ಬಿಳಿ ಕೆಂಪು ಬಣ್ಣದ ಮಿಶ್ರಿತ ಬಣ್ಣದಂತಹ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಅಣ್ಣಾದೊರೈ, ಎಂಜಿಆರ್ ಹಾಗೆ ಜಯಲಲಿತಾ ಭಾವಚಿತ್ರ ಇರುವಂತದ್ದು. ಈ ಕ್ಷಣಕ್ಕಾಗಿ 9 ವರ್ಷಗಳಿಂದ ಕಾಯುತ್ತಿದ್ದೆ. ನನಗೆ 39 ವರ್ಷಗಳ ರಾಜಕೀಯ ಅನುಭವವಿದೆ. ತಮಿಳುನಾಡಿನ ಎಲ್ರಿಗೂ ಕೂಡ ಈ ಬಾವುಟದ ಮೇಲೆ ಹಕ್ಕಿದೆ. ಹೊಸ ಪಕ್ಷ ಘೋಷಿಸಿರುವಂತದ್ದು ವಿಕೆ ಶಶಿಕಲಾ ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಕ್ಷ ಶುರುವಾಗ್ತಾ ಇದೆ. ಹೊಸ ಪಕ್ಷ ಘೋಷಣೆಯನ್ನ ಮಾಡಿರುವಂತದ್ದು ವಿಕೆ ಶಶಿಕಲಾರ ಹೊಸ ಪಕ್ಷದ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಕಪ್ಪು ಬಿಳಿ ಕೆಂಪು ಬಣ್ಣದ ಬಾವುಟವನ್ನ ಬಿಡುಗಡೆ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈಗ ಮತ್ತೊಂದು ಹೊಸ ಪಕ್ಷ ಶುರುವಾಗಿರುವಂತದ್ದು. ಅದು ವಿಕೆ ಶಶಿಕಲಾ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಹೊಸ ಪಕ್ಷದ ಬಾವುಟವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಕಪ್ಪು ಬಿಳಿ ಕೆಂಪು ಬಣ್ಣದ ಮಿಶ್ರಿತ ಬಣ್ಣದಂತಹ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಅಣ್ಣಾದೊರೈ, ಎಂಜಿಆರ್ ಹಾಗೆ ಜಯಲಲಿತಾ ಭಾವಚಿತ್ರ ಇರುವಂತದ್ದು. ಈ ಕ್ಷಣಕ್ಕಾಗಿ 9 ವರ್ಷಗಳಿಂದ ಕಾಯುತ್ತಿದ್ದೆ. ನನಗೆ 39 ವರ್ಷಗಳ ರಾಜಕೀಯ ಅನುಭವವಿದೆ. ತಮಿಳುನಾಡಿನ ಎಲ್ರಿಗೂ ಕೂಡ ಈ ಬಾವುಟದ ಮೇಲೆ ಹಕ್ಕಿದೆ. ಹೊಸ ಪಕ್ಷ ಘೋಷಿಸಿರುವಂತದ್ದು ವಿಕೆ ಶಶಿಕಲಾ ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಕ್ಷ ಶುರುವಾಗ್ತಾ ಇದೆ. ಹೊಸ ಪಕ್ಷ ಘೋಷಣೆಯನ್ನ ಮಾಡಿರುವಂತದ್ದು ವಿಕೆ ಶಶಿಕಲಾರ ಹೊಸ ಪಕ್ಷದ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಕಪ್ಪು ಬಿಳಿ ಕೆಂಪು ಬಣ್ಣದ ಬಾವುಟವನ್ನ ಬಿಡುಗಡೆ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈಗ ಮತ್ತೊಂದು ಹೊಸ ಪಕ್ಷ ಶುರುವಾಗಿರುವಂತದ್ದು. ಅದು ವಿಕೆ ಶಶಿಕಲಾ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಹೊಸ ಪಕ್ಷದ ಬಾವುಟವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಕಪ್ಪು ಬಿಳಿ ಕೆಂಪು ಬಣ್ಣದ ಮಿಶ್ರಿತ ಬಣ್ಣದಂತಹ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಅಣ್ಣಾದೊರೈ, ಎಂಜಿಆರ್ ಹಾಗೆ ಜಯಲಲಿತಾ ಭಾವಚಿತ್ರ ಇರುವಂತದ್ದು. ಈ ಕ್ಷಣಕ್ಕಾಗಿ 9 ವರ್ಷಗಳಿಂದ ಕಾಯುತ್ತಿದ್ದೆ. ನನಗೆ 39 ವರ್ಷಗಳ ರಾಜಕೀಯ ಅನುಭವವಿದೆ. ತಮಿಳುನಾಡಿನ ಎಲ್ರಿಗೂ ಕೂಡ ಈ ಬಾವುಟದ ಮೇಲೆ ಹಕ್ಕಿದೆ. ಹೊಸ ಪಕ್ಷ ಘೋಷಿಸಿರುವಂತದ್ದು ವಿಕೆ ಶಶಿಕಲಾ ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಕ್ಷ ಶುರುವಾಗ್ತಾ ಇದೆ. ಹೊಸ ಪಕ್ಷ ಘೋಷಣೆಯನ್ನ ಮಾಡಿರುವಂತದ್ದು ವಿಕೆ ಶಶಿಕಲಾರ ಹೊಸ ಪಕ್ಷದ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಕಪ್ಪು ಬಿಳಿ ಕೆಂಪು ಬಣ್ಣದ ಬಾವುಟವನ್ನ ಬಿಡುಗಡೆ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈಗ ಮತ್ತೊಂದು ಹೊಸ ಪಕ್ಷ ಶುರುವಾಗಿರುವಂತದ್ದು. ಅದು ವಿಕೆ ಶಶಿಕಲಾ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಹೊಸ ಪಕ್ಷದ ಬಾವುಟವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಕಪ್ಪು ಬಿಳಿ ಕೆಂಪು ಬಣ್ಣದ ಮಿಶ್ರಿತ ಬಣ್ಣದಂತಹ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಅಣ್ಣಾದೊರೈ, ಎಂಜಿಆರ್ ಹಾಗೆ ಜಯಲಲಿತಾ ಭಾವಚಿತ್ರ ಇರುವಂತದ್ದು. ಈ ಕ್ಷಣಕ್ಕಾಗಿ 9 ವರ್ಷಗಳಿಂದ ಕಾಯುತ್ತಿದ್ದೆ. ನನಗೆ 39 ವರ್ಷಗಳ ರಾಜಕೀಯ ಅನುಭವವಿದೆ. ತಮಿಳುನಾಡಿನ ಎಲ್ರಿಗೂ ಕೂಡ ಈ ಬಾವುಟದ ಮೇಲೆ ಹಕ್ಕಿದೆ. ಹೊಸ ಪಕ್ಷ ಘೋಷಿಸಿರುವಂತದ್ದು ವಿಕೆ ಶಶಿಕಲಾ ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಕ್ಷ ಶುರುವಾಗ್ತಾ ಇದೆ. ಹೊಸ ಪಕ್ಷ ಘೋಷಣೆಯನ್ನ ಮಾಡಿರುವಂತದ್ದು ವಿಕೆ ಶಶಿಕಲಾರ ಹೊಸ ಪಕ್ಷದ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಕಪ್ಪು ಬಿಳಿ ಕೆಂಪು ಬಣ್ಣದ ಬಾವುಟವನ್ನ ಬಿಡುಗಡೆ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈಗ ಮತ್ತೊಂದು ಹೊಸ ಪಕ್ಷ ಶುರುವಾಗಿರುವಂತದ್ದು. ಅದು ವಿಕೆ ಶಶಿಕಲಾ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಹೊಸ ಪಕ್ಷದ ಬಾವುಟವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಕಪ್ಪು ಬಿಳಿ ಕೆಂಪು ಬಣ್ಣದ ಮಿಶ್ರಿತ ಬಣ್ಣದಂತಹ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಅಣ್ಣಾದೊರೈ, ಎಂಜಿಆರ್ ಹಾಗೆ ಜಯಲಲಿತಾ
ಭಾವಚಿತ್ರ ಇರುವಂತದ್ದು. ಈ ಕ್ಷಣಕ್ಕಾಗಿ 9 ವರ್ಷಗಳಿಂದ ಕಾಯುತ್ತಿದ್ದೆ. ನನಗೆ 39 ವರ್ಷಗಳ ರಾಜಕೀಯ ಅನುಭವವಿದೆ. ತಮಿಳುನಾಡಿನ ಎಲ್ರಿಗೂ ಕೂಡ ಈ ಬಾವುಟದ ಮೇಲೆ ಹಕ್ಕಿದೆ. ಹೊಸ ಪಕ್ಷ ಘೋಷಿಸಿರುವಂತದ್ದು ವಿಕೆ ಶಶಿಕಲಾ ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಕ್ಷ ಶುರುವಾಗ್ತಾ ಇದೆ. ಹೊಸ ಪಕ್ಷ ಘೋಷಣೆಯನ್ನ ಮಾಡಿರುವಂತದ್ದು ವಿಕೆ ಶಶಿಕಲಾ. ಶಶಿಕಲಾರ ಹೊಸ ಪಕ್ಷದ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಕಪ್ಪು ಬಿಳಿ ಕೆಂಪು ಬಣ್ಣದ ಬಾವುಟವನ್ನ ಬಿಡುಗಡೆ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈಗ ಮತ್ತೊಂದು ಹೊಸ ಪಕ್ಷ ಶುರುವಾಗಿರುವಂತದ್ದು. ಅದು ವಿಕೆ ಶಶಿಕಲಾ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಹೊಸ ಪಕ್ಷದ ಬಾವುಟವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಕಪ್ಪು ಬಿಳಿ ಕೆಂಪು ಬಣ್ಣದ ಮಿಶ್ರಿತ ಬಣ್ಣದಂತಹ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಅಣ್ಣಾದೊರೈ, ಎಂಜಿಆರ್ ಹಾಗೆ ಜಯಲಲಿತಾ ಭಾವಚಿತ್ರ ಇರುವಂತದ್ದು. ಈ ಕ್ಷಣಕ್ಕಾಗಿ 9 ವರ್ಷಗಳಿಂದ ಕಾಯುತ್ತಿದ್ದೆ. ನನಗೆ 39 ವರ್ಷಗಳ ರಾಜಕೀಯ ಅನುಭವವಿದೆ. ತಮಿಳುನಾಡಿನ ಎಲ್ರಿಗೂ ಕೂಡ ಈ ಬಾವುಟದ ಮೇಲೆ ಹಕ್ಕಿದೆ. ಹೊಸ ಪಕ್ಷ ಘೋಷಿಸಿರುವಂತದ್ದು ವಿಕೆ ಶಶಿಕಲಾ ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಕ್ಷ ಶುರುವಾಗ್ತಾ ಇದೆ. ಹೊಸ ಪಕ್ಷ ಘೋಷಣೆಯನ್ನ ಮಾಡಿರುವಂತದ್ದು ವಿಕೆ ಶಶಿಕಲಾ. ಶಶಿಕಲಾರ ಹೊಸ ಪಕ್ಷದ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಕಪ್ಪು ಬಿಳಿ ಕೆಂಪು ಬಣ್ಣದ ಬಾವುಟವನ್ನ ಬಿಡುಗಡೆ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈಗ ಮತ್ತೊಂದು ಹೊಸ ಪಕ್ಷ ಶುರುವಾಗಿರುವಂತದ್ದು. ಅದು ವಿಕೆ ಶಶಿಕಲಾ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಹೊಸ ಪಕ್ಷದ ಬಾವುಟವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಕಪ್ಪು ಬಿಳಿ ಕೆಂಪು ಬಣ್ಣದ ಮಿಶ್ರಿತ ಬಣ್ಣದಂತಹ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಅಣ್ಣಾದೊರೈ, ಎಂಜಿಆರ್ ಹಾಗೆ ಜಯಲಲಿತಾ ಭಾವಚಿತ್ರ ಇರುವಂತದ್ದು. ಈ ಕ್ಷಣಕ್ಕಾಗಿ 9 ವರ್ಷಗಳಿಂದ ಕಾಯುತ್ತಿದ್ದೆ. ನನಗೆ 39 ವರ್ಷಗಳ ರಾಜಕೀಯ ಅನುಭವವಿದೆ. ತಮಿಳುನಾಡಿನ ಎಲ್ರಿಗೂ ಕೂಡ ಈ ಬಾವುಟದ ಮೇಲೆ ಹಕ್ಕಿದೆ. ಹೊಸ ಪಕ್ಷ ಘೋಷಿಸಿರುವಂತದ್ದು ವಿಕೆ ಶಶಿಕಲಾ ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಕ್ಷ ಶುರುವಾಗ್ತಾ ಇದೆ. ಹೊಸ ಪಕ್ಷ ಘೋಷಣೆಯನ್ನ ಮಾಡಿರುವಂತದ್ದು ವಿಕೆ ಶಶಿಕಲಾ. ಶಶಿಕಲಾರ ಹೊಸ ಪಕ್ಷದ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಕಪ್ಪು ಬಿಳಿ ಕೆಂಪು ಬಣ್ಣದ ಬಾವುಟವನ್ನ ಬಿಡುಗಡೆ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈಗ ಮತ್ತೊಂದು ಹೊಸ ಪಕ್ಷ ಶುರುವಾಗಿರುವಂತದ್ದು. ಅದು ವಿಕೆ ಶಶಿಕಲಾ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಹೊಸ ಪಕ್ಷದ ಬಾವುಟವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಕಪ್ಪು ಬಿಳಿ ಕೆಂಪು ಬಣ್ಣದ ಮಿಶ್ರಿತ ಬಣ್ಣದಂತಹ ಬಾವುಟವನ್ನ ಬಿಡುಗಡೆ ಮಾಡಲಾಗಿದೆ. ಅಣ್ಣಾದೊರೈ, ಎಂಜಿಆರ್ ಹಾಗೆ ಜಯಲಲಿತಾ ಭಾವಚಿತ್ರ ಇರುವಂತದ್ದು. ಈ ಕ್ಷಣಕ್ಕಾಗಿ 9 ವರ್ಷಗಳಿಂದ ಕಾಯುತ್ತಿದ್ದೆ. ನನಗೆ 39 ವರ್ಷಗಳ ರಾಜಕೀಯ ಅನುಭವವಿದೆ. ತಮಿಳುನಾಡಿನ ಎಲ್ರಿಗೂ ಕೂಡ ಈ ಬಾವುಟದ ಮೇಲೆ ಹಕ್ಕಿದೆ. ಹೊಸ ಪಕ್ಷ ಘೋಷಿಸಿರುವಂತದ್ದು ವಿಕೆ ಶಶಿಕಲಾ ಆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿರುವಂತದ್ದು.